ನಮ್ಮ ಸಿಎಂ ಸಾಹೇಬ್ರು ಏನ್ ಹೇಳತ್ತಾರ ಗೊತ್ತೇನ್ರಿ? ಯೋಜನೆಗೆ ಕೇಂದ್ರ ಸರ್ಕಾರ 50%, ರಾಜ್ಯ ಸರ್ಕಾರ 50%. ನಿಮ್ಗೆ ತಿಳಿಸಬೇಕು ಅಂತಂದ್ರೆ ರಾಜ್ಯ ಸರ್ಕಾರನೇ ಹೆಚ್ಚು ಖರ್ಚು ಮಾಡ್ತಕ್ಕಂಥದ್ದು. ಕೇಂದ್ರ ಸರ್ಕಾರ ತಾಂತ್ರಿಕ ನೆರವು ಮತ್ತು ಹಣಕಾಸಿನ ನೆರವನ್ನ ಸಹಾಯ ಮಾಡ್ತದೆ. ಇದ್ರಾಗ ಎಷ್ಟು ಸತ್ಯ ಎಷ್ಟು ಸುಳ್ಳು ಐತೆ ಅನ್ನೋದನ್ನ ಇವತ್ತು ನಾ ನಿಮಗೆ ತಿಳಿಸತ್ತೇನೆ ಬರ್ರಿ. ಸನ್ಮಾನ್ಯ ಶ್ರೀ ನರೇಂದ್ರ ಮೋದಿ ಅವರ ಕಮಿಟ್ಮೆಂಟ್ ಇಂದ 7,610 ಕೋಟಿ ರೂಪಾಯಿ ವೆಚ್ಚದಾಗ ಬೆಂಗಳೂರಿನ ಯೆಲ್ಲೋ ಲೈನ್ ಅಂದ್ರ ನಮ್ಮ ಮೆಟ್ರೋ ಸ್ಟಾರ್ಟ್ ಆಗಿದ್ ನಮ್ಮೆಲ್ಲರಿಗೂ ಗುರ್ತಿದ್ದನ ಐತಿ. ಆದ್ರ ಕಾಂಗ್ರೆಸ್ ಸರ್ಕಾರ ತಾ ಮಾಡ್ಲಾರ್ದ ಕೆಲ್ಸಕ್ಕ ನಾಚಿಕೆ ಬಿಟ್ಟು ಮತ್ತೆ ತನ್ನ ಹಳೆ ಚಾಳಿನ ಮುಂದುವರ್ಸೈತಿ. ಯೆಲ್ಲೋ ಲೈನ್ ಮೆಟ್ರೋದ ಕ್ರೆಡಿಟ್ ತಗೊಳಕ ಸಿಎಂ ಮತ್ತು DCM ಜಿದ್ದಿಗೆ ಬಿದ್ದಾರೆ. ನಮ್ಮ ರಾಜ್ಯ ಸರ್ಕಾರ 80ರಿಂದ 90% ಇನ್ವೆಸ್ಟ್ಮೆಂಟ್ ಮಾಡಿ ಯೆಲ್ಲೋ ಲೈನ್ ಮೆಟ್ರೋದ ಕಾಮಗಾರಿ ನಡೆಸೈತಿ. ಇದ್ರಾಗ ಕೇಂದ್ರ ಸರ್ಕಾರದ ಏನೇನು ಇನ್ವೆಸ್ಟ್ಮೆಂಟ್ ಇಲ್ಲ ಅಂತ ಹೇಳಿ ನಮ್ಮ ಕರ್ನಾಟಕದ ಜನರ ಕಣ್ಣಾಗ ಮಣ್ಣು ಹಾಕಕತ್ ಬಿಟ್ಟೈತಿ. 2012ರಾಗ ರಾಜ್ಯದ BJP ಗೌರ್ಮೆಂಟ್ ಯೆಲ್ಲೋ ಲೈನ್ ಮೆಟ್ರೋದ ಒಪ್ಪಂದ ಮಾಡಿಕೊಂಡಾಗ ಕಾಂಗ್ರೆಸ್ ನೇತೃತ್ವದ UPA ಸರ್ಕಾರ ಬರೀ 20% ಖರ್ಚು ಮಾತ್ರ ಕೊಡ್ತೇವಿ ಅಂತ ಒಪ್ಕೊಂಡಿತ್ತು. ಎಲ್ಲಿಯೂ ಇವರು 50% ಖರ್ಚು ಮಾಡ್ತಾನಂತೆ ಒಪ್ಕೊಂಡೇ ಇಲ್ಲ. UPA ಸರ್ಕಾರ ಯಾಕೆ ಒಪ್ಕೊಂಡಿಲ್ಲ ಅಂತೇಳಿ CM ಸಿದ್ದರಾಮಯ್ಯ ಅವರು ಕಾಂಗ್ರೆಸ್ ಹೈಕಮಾಂಡ್ಗೆ ಪ್ರಶ್ನೆ ಮಾಡ್ಬೇಕಾಗೈತಿ. ಈಗ 2013ರಾಗ ನಮ್ಮ ರಾಜ್ಯಕ್ಕೆ ಕಾಂಗ್ರೆಸ್ ಸರ್ಕಾರ ಬಂದ ಮೇಲೆ ಈ ಮೆಟ್ರೋದ ಕೆಲಸ ಅಲ್ಲೇ ನಿಂತು ಬಿಡ್ತು. ಇದಾದ ಮೇಲೆ ಸುಮಾರು 4 ವರ್ಷಗಳ ಕಾಲ ಭೂ ಸ್ವಾಧೀನ ಪ್ರಕ್ರಿಯೆ ಸಹಿತ ಮುಂದುವರಿಲೇ ಇಲ್ಲ. 2017ರ ಆರಂಭದಲ್ಲಿ ಮಾತ್ರ BMRCL ತನ್ನ ಅಂತಿಮ ಪ್ರಕ್ರಿಯೆಯನ್ನ ಆರಂಭಿಸಿತು. ಹಂಗ ಸಿವಿಲ್ ಕೆಲಸಗಳು 2017ರಾಗ ಚಾಲು ಆದವು. 2023ರಾಗ ಬಂದಂತ ಕಾಂಗ್ರೆಸ್ ಸರ್ಕಾರ ಯೆಲ್ಲೋ ಲೈನ್ ಉದ್ಘಾಟನೆ ಮಾಡಾಕ ಡಿಲೇ ಮಾಡಿಬಿಡ್ತು. ಫೈನಲಿ ಸನ್ಮಾನ್ಯ ಶ್ರೀ ನರೇಂದ್ರ ಮೋದಿ ಅವರ ಬದ್ಧತೆಯಿಂದ ಉದ್ಘಾಟನೆನೂ ಆತ. ಆದ್ರೆ ಇದ್ರಾಗ ಕ್ರೆಡಿಟ್ ತಗೊಳಕ ಮೂರ್ಖತನ ತೋರಿಸೋದು ಮಾತ್ರ ನನಗೆ ಯಾಕೋ ಚಿಚಿ ಭಾಳ ನಾಚಿಕೆ ಅನ್ಸತೈತಿ.